ಹರೇ ಕೃಷ್ಣ ಎಲ್ಲರಿಗೂ. ಇವತ್ತು ನಾನು ಬಂದಿರೋದು ರಾಜಾಜಿನಗರ್ ಇಸ್ಕಾನ್ ಟೆಂಪಲ್. ಸೊ ನೀವು ಫುಲ್ ವಿಡಿಯೋ ನೋಡಿ ನಿಮಗೆ ನಿಜವಾಗ್ಲೂ ದರ್ಶನ ಆಗುತ್ತೆ. ಹಾಗೆ ದೇವಸ್ಥಾನ ಒಳಗಡೆ ಇದ್ದೀರಾ ಅಂತ ಅನಿಸುತ್ತೆ ನಿಮಗೆ. ಸೊ ಅದಾದಮೇಲೆ ಇವತ್ತು ಜೈ ಶ್ರೀರಾಮ್. ಸೊ ಫುಲ್ ಇಂಡಿಯಾನೇ ಜೈ ಶ್ರೀರಾಮ್ ಅಂತ ಇದೆ. ಸೊ ನೀವು ಜೈ ಶ್ರೀರಾಮ್ ಅಂತ ಹೇಳಿ ವಿಡಿಯೋ ಫುಲ್ ನೋಡಿ ಆ್ಯಂಡ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ ಎಲ್ಲರಿಗೂ. ನಿಮ್ಮೆಲ್ಲರಿಗೂ ರಾಧಾಕೃಷ್ಣ ಟೆಂಪಲ್ ಒಳಗಡೆ. ಸೊ ನಡೀರಿ ಒಳಗಡೆ ನೋಡೋಣ ದೇವಸ್ಥಾನ ಹೇಗಿದೆ ಅಲ್ಲ ಅಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಸೊ ಹೋಗೋ ದಾರಿದಲ್ಲೇ ಎಲ್ಲ ದೇವಸ್ಥಾನದಲ್ಲಿ ಸೇಮ್ ಕೈ ಕಾಲು ತೊಳ್ಕೊಂಡು ಒಳಗಡೆ ಹೋಗಬೇಕು. ಸೊ ಫಸ್ಟ್ ಇಲ್ಲಿ ಕೈ ತೊಳ್ಕೊಂಡು ಅದಾದಮೇಲೆ ನಿಮ್ಮ ಬ್ಯಾಗ್ಸ್ ಹೆಲ್ಮೆಟ್ ಏನಾದರೂ ಇದೆ ಇಲ್ಲಿ ಕೌಂಟ್ರಲ್ಲಿ ಕೊಡಿ, ಹೋಗೋ ಟೈಮಲ್ಲಿ ತೊಗೊಂಡು ಹೋಗಿ. ಅದಾದಮೇಲೆ ಇಲ್ಲಿ ಲೇಡೀಸ್ ಚೆಕಿಂಗ್ ಆಗುತ್ತೆ. ಇನ್ನೊಂದು ಏನಂದರೆ ಚಿಕ್ಕ ಬಟ್ಟೆ ಎಲ್ಲ ಹಾಕ್ಕೊಂಡು ಬರೋಂಗಿಲ್ಲ, ಹುಡುಗರಾಗಲಿ ಹುಡುಗಿಯರೇ ಆಗಲಿ. ಬಟ್ ಆಲ್ಮೋಸ್ಟ್ ತುಂಬ ಜನ ಬರ್ತಾರೆ, ಬಟ್ ಅವ್ರಿಗೆ ಗೊತ್ತಿರಲ್ಲ. ಸೊ ತಿಳ್ಕೊಳ್ಳಿ, ದೇವಸ್ಥಾನದಲ್ಲಿ ಚೆನ್ನಾಗಿ ಟ್ರೆಡಿಷ್ನಲ್ ಆಗಿ ಹೋಗಬೇಕು ಯಾವತ್ತು. ಸೊ ಅದಾದಮೇಲೆ ಅಲ್ಲಿ ನೋಡ್ದಲ್ಲ ಅಲ್ಲೆಲ್ಲ ಫುಡ್ವೇರ್ ಬಿಟ್ಬಿಟ್ಟು ಅದಾದಮೇಲೆ ಒಳಗಡೆ ಬರಬೇಕು. ಸೊ ಒಳಗಡೆ ಬರ್ತಾ ಇದ್ದಂಗೆ ತುಂಬ ಅದ್ಭುತವಾಗಿರೋ ನಮ್ಮ ದೇವಸ್ಥಾನ ಕಾಣುತ್ತೆ. ಸೊ ಹೋಗೋ ದಾರಿದಲ್ಲೇ ತುಂಬ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ನನಗಂತೂ ದೇವಸ್ಥಾನಕ್ಕೆ ಪದೇ ಪದೇ ಬರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನೀವು ಬೇರೆ ಊರಿಂದ ಈ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಒಂದು ಸತಿ ಇಸ್ಕಾನ್ ಟೆಂಪಲ್ಗೆ ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡಿ ಚಿಕ್ಕದಾಗೊಂದು ಬಾತುಕೋಳಿ ಎಲ್ಲ ಇದೆ. ಸಂಜೆ ಟೈಮ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಅದಾದಮೇಲೆ ಇವತ್ತು ತುಂಬ ಸ್ಪೆಷಲ್ ಡೇ. ಇವತ್ತೇನು ನಮ್ಮ ರಾಮಭೂಮಿ ಪೂಜೆ ನಡೀತಾ ಇದೆ ಅಲ್ಲಿ. ಸೊ ನಮ್ಮ ಇಸ್ಕಾನ್ ಟೆಂಪಲಲ್ಲಿನೂ ಹೋಮ ಎಲ್ಲ ನಡೀತಾ ಇದೆ. ಸೊ ನೀವು ಮುಂದೆ ವಿಡಿಯೋ ನೋಡಿ. ಅದಾದಮೇಲೆ ನೋಡಿ ತುಂಬ ಜನ ಫೋಟೋಸ್ ಅದೆಲ್ಲ ತೊಗೊಳ್ತಾ ಇದ್ದಾರೆ ಇಲ್ಲಿ. ಸೊ ನಡೀರಿ ನೋಡೋಣ ಮುಂದೆ. ಯೋಧದಲ್ಲಿ ಪೂಜೆ ಇದ್ದರೆ ಇವತ್ತು ನಮ್ಮ ಇಸ್ಕಾನ್ ಟೆಂಪಲಲ್ಲಿ ನಮ್ಮ ಊರಲ್ಲಿ ಪೂಜೆ ನಡೀತದೆ. ಸೊ ನೋಡೋಣ ನಡೀರಿ. ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ ನಿಮಗೆ ಗಂಧದ ನಾಮನೂ ಇಡ್ತಾರೆ. ಅದಾದಮೇಲೆ 108 ಸಾರಿ ಹರೇ ಕೃಷ್ಣ ಅಂತ ಜಪ ಮಾಡ್ಕೊಂಡು ಬರಬೇಕು. ಸೊ ಈ ಕಲ್ಲುಗಳೇ 108 ಕಲ್ಲುಗಳಿದೆ. ಸೊ ಇಷ್ಟು ಮಾಡಿದ್ರೆ ನಿಮ್ಮದು ಮುಗುತ್ತೆ. ಅದಾದಮೇಲೆ ನಮ್ಮ ನರಸಿಂಹ ಸ್ವಾಮೀಜಿ ಅವ್ರದ್ದು ದರ್ಶನ ಆಗುತ್ತೆ. ಸೊ ಇವರ ದರ್ಶನ ಅದಾದಮೇಲೆ ಶ್ರೀ ಬಾಲಾಜಿ ಅವರ ದರ್ಶನ ಆಗುತ್ತೆ, ಅಂದರೆ ತಿರುಪತಿ ದೇವರು. ಸೊ ಬಾಲಾಜಿ ದರ್ಶನ ಆದಮೇಲೆ ನಾವು ಮೇಲೆ ಹೋಗ್ತೀವಿ. ಸೊ ಇವತ್ತು ಹೋಮ ಎಲ್ಲ ನಡೀತಾ ಇದೆ. ಸೊ ಅದಾದಮೇಲೆ ತುಂಬ ಸ್ಪೆಷಲಾಗಿರೋ ಪೂಜೆ ಇದೆ ಇವತ್ತು. ನನಗಂತೂ ತುಂಬಾ ಇಷ್ಟ ದೇವಸ್ಥಾನಕ್ಕೆ ಬರೋದು ಯಾವಾಗೂ. ಸೊ ನಾನು ಬರ್ತಾ ಇರ್ತೀನಿ ಆಲ್ಮೋಸ್ಟ್ ಈ ದೇವಸ್ಥಾನಕ್ಕೆ. ಸೊ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ಸೊ ನಡೀರಿ ನೋಡೋಣ. ಒಳಗಡೆ ಬರ್ತಾ ಇದ್ದಂಗೆ ನಿಮಗೆ ದೀಪ ಕೊಡ್ತಾರೆ. ಸೊ ಅದಾದಮೇಲೆ ರಾಮದೇವರಿಗೆ ನೀವು ಪೂಜೆ ಮಾಡ್ಬೋದು. ಸೊ ತುಂಬ ಅದ್ಭುತವಾಗಿ ಇಲ್ಲಿ ಅಲಂಕಾರ ಮಾಡಿದ್ದಾರೆ. ಸೊ ಪೂಜೆ ಆದಮೇಲೆ ನಾವು ರಾಧಾಕೃಷ್ಣನ ನೋಡೋಕೆ ಹೋದ್ವಿ. ಸೊ ಅಲ್ಲಿನೂ ದೀಪ ಹಚ್ಕೊಂಡು ಅಲ್ಲಿನೂ ಪೂಜೆ ಮಾಡ್ಬೋದು. ಸೊ ಮೇಲೆ ಎಲ್ಲ ನೋಡಿ ತುಂಬಾ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ದೀಪ ಎಲ್ಲ ಹಚ್ಚಿ. ರಾಧಾಕೃಷ್ಣಜಿ ಅವರ ದರ್ಶನ ಆದಮೇಲೆ ನನಗಂತೂ ತುಂಬಾ ಖುಷಿಯಾಯಿತು ನೋಡಿ. ಇವತ್ತು ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಒಳಗಡೆನೂ. ಅದಾದಮೇಲೆ ತುಂಬ ಜನ ಅವರ ಆಸೆ ಕನಸುಗಳನ್ನೆಲ್ಲ ಇಟ್ಕೊಂಡು ದೇವಸ್ಥಾನಕ್ಕೆ ಬರ್ತಾರೆ. ಸೊ ಎಷ್ಟು ಭಕ್ತಿಯಿಂದ ಬರ್ತಾರೆ ಅಂದರೆ ನಿಜವಾಗ್ಲೂ ನನಗೆ ತುಂಬಾ ಖುಷಿಯಾಗುತ್ತೆ. ಸೊ ತುಂಬ ಜನ ಬಂದಿದ್ದರು ದೇವಸ್ಥಾನದಲ್ಲಿ. ಮೂವ್ ಮಾಡಿ ಸರ್, ಹರೇ ಕೃಷ್ಣ ಮೂವ್ ಮಾಡಿ. ಮೂವ್ ಮಾಡಿ, ಹರೇ ಕೃಷ್ಣ ಮೂವ್ ಮಾಡಿ.
ಇಲ್ಲಿರೋ ಮಕ್ಕಳೆಲ್ಲ ಮಹಾರಾಷ್ಟ್ರದಿಂದ ಬಂದಿದ್ದರು. ಸೊ ನನಗಂತೂ ತುಂಬ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ. ಸೊ ನಾ 2 ಗಂಟೆಗಳಿಗೋಸ್ಕರ ನಾನಿಲ್ಲಿ ಸೇವೆ ಮಾಡ್ತಾಯಿದ್ದೆ ದೇವ್ರಿಗೋಸ್ಕರ. ಸೊ ಇಲ್ಲಿ ತುಂಬ ಜನ ಪಾಪ ಫೋಟೋಸ್ ಎಲ್ಲ ತೊಗೊಳಕ್ಕೆ ಆಗೋದಿಲ್ಲ ಅವ್ರಿಗೆ. ಸೊ ಅವ್ರಿಗೆ ಆಸೆ ಇರುತ್ತೆ ತೊಗೋಬೇಕಂತ. ಯಾಕಂದರೆ ಒಬ್ಬರು ತೊಗೊಳಕ್ಕೆ ನಿಂತ್ಕೊಂಡ್ರೆ ಸೊ ಎಲ್ಲರೂ ತೊಗೊಂಡಾಗ ತುಂಬ ರಶ್ ಆಗೋದ್ರಿಂದ ಯಾರಿಗೂ ಬಿಡೋದಿಲ್ಲ. ಬಟ್ ನೀವೇನಾದರೂ ಫೋಟೋಸ್ ಎಲ್ಲ ಬೇಕು ಅಂತ ನಿಮಗೆ ಇಸ್ಕಾನ್ ಟೆಂಪಲ್ ಬ್ಯಾಂಗ್ಳೂರ್ ಪೇಜ್ ಅಂತಲೇ ಇದೆ. ಸೊ ಅಲ್ಲಿ ಹೋಗಿ ನೀವು ನೋಡಿ. ಹೋಮ ಪೂಜೆ ಎಲ್ಲ ಆದಮೇಲೆ ಫೈನಲ್ ಪೂಜೆ ನಡೀತಾ ಇದೆ ರಾಧಾಕೃಷ್ಣಜಿಗೆ. ಬಂದಮೇಲೆ ತೊಗೊಳಕ್ಕೆ ತುಂಬ ಅದ್ಭುತವಾಗಿರೋ ಎಲ್ಲ ವಸ್ತುಗಳಿದೆ. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಸ್ಕಾನ್ ಟೆಂಪಲಿಂದ ಎಷ್ಟೇ ನಮ್ಮ ಬ್ಯಾಂಗ್ಳೂರಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಇದೆ. ಸೊ ಎಲ್ಲ ಇಸ್ಕಾನ್ ಟೆಂಪಲಿಂದನೇ ಊಟ ಹೋಗೋದು. ಇಲ್ಲಂತೂ ಅದ್ಭುತವಾಗಿರೋ ಫೋಟೋಸ್ ಇದೆ. ನನಗೆ ಈ ಶಾಪಲ್ಲಿ ಫೋಟೋಸ್ ತುಂಬಾ ಇಷ್ಟ. ನಾನು ಲಾಸ್ಟ್ ಟೈಮ್ ಒಂದು ತೊಗೊಂಡೋಗಿದ್ದೆ ಬಂದಾಗ. ಅದಾದಮೇಲೆ ಇಲ್ಲಿ ನೋಡಿ ತುಂಬ ಜನ ಏನು ಬೇಕು ನಮಗೆ ತುಳಸಿ ಮಾಲ, ಗಂಧ, ಫೋಟೋಸ್ ತುಂಬ ಇದೆ. ಚಿಕ್ಕ ಮಕ್ಕಳಿಗೆ ಬಟ್ಟೆ ಎಲ್ಲ ಥರನೂ ಇದೆ. ಹರೇ ಕೃಷ್ಣ. ಇಲ್ಲ ನಾ ಹೇಳಿದ್ದು ರಾಮಲಕ್ಷ್ಮಿ. ಎಷ್ಟು ಮುದ್ದಾಗಿದೆಯಾ ನೀನು ನೋಡೋಕ್ಕೆ. ನಿನ್ನ ಹೆಸರೇನು? ನಿಮ್ಮದು? ಓಕೆ ನೋಡಿ ಮಕ್ಕಳೆಷ್ಟು ಮುದ್ದಾಗಿ ರೆಡಿಯಾಗಿ ಬಂದಿದ್ದಾರೆ ಇಸ್ಕಾನ್ಗೆ. ಹಾಯ್ ಹೇಳು ಪುಟ. ಜೈ ಶ್ರೀರಾಮ್. ಹೇಳು ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹರೇ ಕೃಷ್ಣ. ಬಾಯ್. ನನ್ನ ಜೊತೆ ಇರೋ ಹುಡುಗ ಯಾರು ಅಂತ ಅಂದ್ಕೊಂಡ್ರೆ ಇಸ್ಕಾನ್ ಟೆಂಪಲಲ್ಲಿರೋ ತಮ್ಮ. ಸೊ ಇವರು ಇಲ್ಲಿಗೆ ಸೇವೆ ಮಾಡೋಕ್ಕಂತ ಅವಾಗವಾಗ ಬರ್ತಾನೆ ಇರ್ತಾರೆ. ಸೊ ಚಿಕ್ಕ ಹುಡುಗರಿಗೆ ಎಷ್ಟೊಂದು ಒಳ್ಳೆ ಬುದ್ಧಿ. ಸೊ ಈ ಟೈಮಲ್ಲಿ ಭಗವದ್ಗೀತೆ ಎಲ್ಲ ಓದ್ಕೊಂಡು ಸೊ ದೇವಸ್ಥಾನಕ್ಕೆ ಬರ್ತಾರೆ ಅಂದರೆ ಅದು ರಿಯಲಿ ದೇ ಆರ್ ಲಕ್ಕಿ. ನನಗೆ ಇಲ್ಲಿಟ್ಟಿರೋ ತಿಂಡಿಗಳಿಗಿಂತ ನನಗೆ ಪ್ರಸಾದನೇ ತುಂಬ ಇಷ್ಟ. ಬಟ್ ಇಲ್ಲಿರೋ ತಿಂಡಿಗಳನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಸ್ಟಿಲ್ ಯಾರಿಗೆ ಪ್ರಸಾದ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಪ್ರಸಾದ ಇಷ್ಟ. ಸೊ ನನಗೂ ತುಂಬ ಇಷ್ಟ. ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ವಿ ಆರ್ ರೈಂಬೋಗಲ್ ಬ್ಲಾಗ್ಸ್. ಸೊ ನನ್ನ ಚಾನಲ್ ಹೆಸರದು. ಇವತ್ತು ನಾನು ಬಂದಿರೋದು ಇಸ್ಕಾನ್ ಟೆಂಪಲ್ಗೆ. ಸೊ ನೀವು ಎಲ್ಲ ವಿಡಿಯೋ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ನಾನು ಇನ್ನೂ ನಿಮಗೆ ಆದಷ್ಟು ವೀಡಿಯೋಸ್ ಒಳ್ಳೆ ವೀಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ. ಸೊ ನೋಡಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ ಎಲ್ಲರಿಗೂ. ಎಲ್ಲರಿಗೂ ಪಾನಕ ಮತ್ತು ಪ್ರಸಾದ ಕೊಡ್ತಾಯಿದ್ರೆ ಯಾವತ್ತೂ ಆ ಕಡೆ ಕೊಡ್ತಾಯಿದ್ರು, ಬಟ್ ಇವತ್ತು ಈ ಕಡೆ ಕೊಡ್ತಾಯಿದ್ರೆ ಗೊತ್ತಿಲ್ಲ. ಅದಾದಮೇಲೆ ಹೊರಗಡೆಯಿಂದ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ದೇವಸ್ಥಾನ. ನಾನು ಮನೆಗೆ ಹೋಗ್ತಾ ಇದ್ದೀನಿ, ಯಾಕಂದರೆ ತುಂಬಾ ಟೈಮ್ ಆಯಿತು. ಹಾಗಾಗಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಹೊರಗಡೆಯಿಂದ ದೇವಸ್ಥಾನ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಅದ್ಭುತವಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ.
ಇವತ್ತು ತುಂಬ ಸ್ಪೆಷಲ್ ಡೇ. ಸೊ ನೀವು ನಿಮಗೆ ಬ್ಲಾಗ್ ಫುಲ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಫುಲ್ ಎಂಡ್ವರೆಗೂ ನೋಡಿ ಆ್ಯಂಡ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ ಎಲ್ಲರಿಗೂ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ತಪ್ಪಕ್ಕಿಲಿ ಬೈ ಬೈ ದೋಸ್ತೋ.